ಡೆವಲಪ್ಮೆಂಟ್ಗೆ ಐ ಮೀನ್ ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಬರ್ತಾ ಇಲ್ಲ ಫಂಡ್ಸ್. ಕೆಲವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬರ್ತಾ ಇದೆ. ನಾವು ಅನ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗಕ್ಕೆ ಸುಮಾರು ಇಶ್ಯೂಸ್ ಆಯ್ತಾ ಐತೆ. ಯಾಕೆಂದ್ರೆ ಡೆವಲಪ್ಮೆಂಟ್ ಗೊತ್ತಿರೋಂಥ ವಿಷಯನೇ. ಎಲ್ಲ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನು ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮ್ಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ರಿ, ಮೋರಿ ಮಾಡಿಸ್ತೀವಿ ಅಂದ್ರಿ, ಎಲ್ಲೂ ಇನ್ನು ಆಗೇ ಇಲ್ಲ, ಆಗ್ಲೇ 1 ವರ್ಷ ಆಯ್ತಾಯ್ತೆ ಗೆದ್ದು ಏನ್ ಮಾಡಿಲ್ಲ ಅಂತ. ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಬರ್ತಾ ಇಲ್ಲ ಅಷ್ಟು ನಾವು ಕೆಲಸ ಮಾಡೋಷ್ಟು. ಅದೇ ನಿಮ್ಗೆ ಗೊತ್ತಿರೋಂಥದ್ದು ಈಗೆಲ್ಲ ಈಗ ಬೊಕ್ಕಸದಲ್ಲಿ ದುಡ್ಡು ಎಲ್ಲಿಗೆ ಅಲೋಕೇಟ್ ಆಗಿದೆ, ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಅದನ್ನ ಮಾಡ್ಬೇಕಲ್ಲ. ಈಗ ಅದೇನಂದ್ರೆ ಈ ಗ್ಯಾರಂಟಿಗಳು ಮತ್ತೆ ಈಗ ಇದೊಂದು ನಮ್ಮ ದೇಶದೊಂದು ಒಂದೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ, ಬೇರೆ ದೇಶಗಳಲ್ಲೂ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನ್ ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನ ಮಾಡಿದ್ದಾರೆ. ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮ್ಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ. ಇವಾಗ ಒಂದು ವರ್ಷ ಅನ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಕಾರ್ಯರೂಪಕ್ಕೆ ತಂದು ಅದನ್ನ ಇಳಿದು ಅದನ್ನ ಅರ್ಥ ಮಾಡ್ಕೊಂಡು ಈಗ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನಾವು ಕ್ವೆಶ್ಚನ್ ಮಾಡಬೇಕಾಗಿದೆ. ಊಟ ತಿನ್ನೋ ಡೆವಲಪ್ಮೆಂಟಾ, 3 ಹೊತ್ತು ಎಲ್ಲರಿಗೂ ಅದಕ್ಕೆ ಫೋಕಸ್ ಮಾಡ್ಬೇಕಾ ಅಥವಾ ರಸ್ತೆ ಇದನ್ನ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಬಿಡಿ ಆಗ್ತಾ ಇದೆ. ಇದೆಲ್ಲ ರೆಗ್ಯುಲರ್ ಆಗಿ ಚರ್ಚೆ ಆಗ್ತಾ ಇದೆ. ನಮ್ಗೆ ಡೆವಲಪ್ಮೆಂಟ್ ಈಗ ಜನರು ನಾವೇನೇ ಮಾಡಿದ್ರು ಫೋಕಸ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಎಲ್ಲರೂ ದುಡ್ಡುಗಳನ್ನ ಕೇಳ್ತಾರೆ, ನಾವು ಕೊಡ್ಲೇಬೇಕಾಯ್ತದೆ. ಹೇಗೆಂದ್ರೆ ಆ ಸ್ಥಿತಿ ಅದು. ಈಗ ಮಳೆ ಬಂದಾಗ ಎಷ್ಟು ರಸ್ತೆಗಳ ಸಮಸ್ಯೆ ಇದೆ, ಚರಂಡಿಗಳದ್ದು ಇರೋ ಸಮಸ್ಯೆಗಳಂಥದ್ದು. ಅದಲ್ಲದೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲ ಬೇಸಿಕ್ ನೆಸೆಸಿಟೀಸ್ ಏನೈತೆ ಎಲ್ಲದೂ ಇಶ್ಯೂಸ್ ಇದೆ.